Hi friends, welcome to YouTube channel Study Karnataka. This is the video number 6 in which we are discussing Karnataka Economic Survey 2022 and 23. ಇದು 6ನೇ ವಿಡಿಯೋ ಆಗಿತ್ತು. ಇದರಿಂದ ಮುಂಚೆ ನಾವು ಟೋಟಲ್ ಆಗಿ 5 ವಿಡಿಯೋಗಳನ್ನು ಎಕನಾಮಿಕ್ ಸರ್ವೆ ಮೇಲೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯಾವ ರೀತಿ KSಗೆ ಬರಬಹುದು ಅದನ್ನು ಕವರ್ ಮಾಡಿದ್ದೇವೆ. ಯಾರೆಲ್ಲ ಅದನ್ನು ನೋಡಿಲ್ಲ ದಯಮಾಡಿ ಅದನ್ನು ನೋಡ್ಕೊಳ್ಳಿ. ಮತ್ತೊಂದು ಇನ್ಸ್ಟ್ರಕ್ಷನ್ ಏನಂದರೆ ನಿಮ್ಮ ನೋಟ್ಸನ್ನು ನಿಮ್ಮ ಕೈಯಾರೆ ಪ್ರಿಪೇರ್ ಮಾಡ್ಕೊಳ್ಳಿ. PDF ಅನ್ನು ಶೇರ್ ಮಾಡ್ತೀನಿ. ಯಾರಿಗೆಲ್ಲ PDF ಬೇಕಾಗುತ್ತೆ ಅವರು ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಮಾಡ್ಕೋಬೋದು ಅಥವಾ ವಾಟ್ಸಪ್ ಚಾನಲ್ನ ಜಾಯಿನ್ ಮಾಡ್ಕೊಳ್ಳಿ. ಎರಡೂ ಥರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಸೀರೀಸನ್ನು ಮೇನ್ಲಿ ಪರ್ಪಸ್ ಆಗಿ KS ಪ್ರಿಲಿಮ್ಸ್ 2024 ಮಾಡ್ತಾ ಇದ್ದೀನಿ ಹಾಗೂ ಕರ್ನಾಟಕದ ಹಲವಾರು ಎಕ್ಸಾಮಿನೇಷನ್ಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್ ದಿ ವಿಡಿಯೋ ವಿತ್ ದಿ ಫಸ್ಟ್ ಕ್ವಶನ್. ಅಮಾಂಗ್ ದಿ ಸದರ್ನ್ ಸ್ಟೇಟ್ ವಿಚ್ ಸ್ಟೇಟ್ ಹ್ಯಾಸ್ ದಿ ಲೋವೆಸ್ಟ್ ಫಿಸಿಕಲ್ ಡೆಫಿಸಿಟ್? ಅಂದರೆ ದಕ್ಷಿಣದ ರಾಜ್ಯಗಳಲ್ಲಿ ಯಾವ ರಾಜ್ಯವು ಅತ್ಯಂತ ಕಡಿಮೆ ವಿತ್ತೀಯ ಕೊರತೆಯನ್ನು ಹೊಂದಿದೆ? ಇದರ ಉತ್ತರ ಬಂದು ಕರ್ನಾಟಕ. As of October 2022, Karnataka has a net market borrowing of how many rupees? ಅಂದರೆ ಅಕ್ಟೋಬರ್ 2022 ಹೊತ್ತಿಗೆ ಕರ್ನಾಟಕವು ಎಷ್ಟು ರೂಪಾಯಿಗಳ ನಿವ್ವಳ ಮಾರುಕಟ್ಟೆ ಸಾಲವನ್ನು ಹೊಂದಿದೆ? ಇದರ ಉತ್ತರ ಬಂದು 3,500 ಕೋಟಿ. ಥರ್ಡ್ ಕ್ವಶನ್. In order to adhere to the fiscal consolidation efforts, Karnataka state has constituted which commission? ಅಂದರೆ ಹಣಕಾಸಿನ ಬಲವರ್ಧನೆ ಪ್ರಯತ್ನಗಳಿಗೆ ಬದ್ಧರಾಗಿರಲು ಕರ್ನಾಟಕ ರಾಜ್ಯವು ಯಾವ ಆಯೋಗವನ್ನು ರಚಿಸಿದೆ? ಇದಕ್ಕೆ ಉತ್ತರ ಬಂದು ಎಕ್ಸ್ಪೆಂಡಿಚರ್ ರಿಫಾರ್ಮ್ಸ್ ಕಮಿಷನ್. ಇದನ್ನು ನೆನಪಿಟ್ಕೊಳ್ಳಿ, ಯಾಕಂದರೆ ಇದೇ ರೀತಿಯಾದ ಒಂದು ರಿಫಾರ್ಮ್ ಕಮಿಷನ್ನು ಸೆಂಟ್ರಲ್ ಲೆವೆಲಲ್ಲಿದೆ. ಆ ಸೆಂಟ್ರಲ್ ಲೆವೆಲನ್ನು ಆ ಕಮಿಷನನ್ನು ಮಾದರಿಯಾಗಿ ಇಟ್ಟುಕೊಂಡು ಈ ಎಕ್ಸ್ಪೆಂಡಿಚರ್ ರಿಫಾರ್ಮ್ಸ್ ಕಮಿಷನನ್ನು ಮಾಡಲಾಗಿದೆ. ಫೋರ್ತ್ ಕ್ವಶನ್. What percentage of grant has been received by Karnataka from center in 2020-21? ಅಂದರೆ 2020-21ರಲ್ಲಿ ಕರ್ನಾಟಕವು ಕೇಂದ್ರದಿಂದ ಎಷ್ಟು ಪರ್ಸೆಂಟ್ ಅನುದಾನವನ್ನು ಸ್ವೀಕರಿಸಿದೆ ಅಥವಾ ಪಡೆದುಕೊಂಡಿದೆ? ಇದರ ಉತ್ತರ ಬಂದು 0.90%. ನೆನ್ಪಿಟ್ಕೊಳ್ಳಿ, 2020-21ರಲ್ಲಿ ಇದು ಸುಮಾರು 1.12% ಇತ್ತು. ಆದರೆ 2022-23ರಲ್ಲಿ ಇದು ಇಳಿಕೆಯಾಗಿ 2019-20ರಲ್ಲಿ 1.12% ಇತ್ತು. ಆದರೆ 2020-21ರಲ್ಲಿ ಇದು ಇಳಿಕೆಯಾಗಿ 0.90% ಮಾತ್ರವಾಗಿದೆ. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ಸ್ಟೇಟ್ ಟ್ಯಾಕ್ಸಸ್ ಇನ್ ರೆವಿನ್ಯೂ ರಿಸಿಪ್ಟ್ಸ್ ಆಫ್ ಕರ್ನಾಟಕ ಫಾರ್ ದಿ ಇಯರ್ 2022-23? ಅಂದರೆ 2022-23ರ ವರ್ಷಕ್ಕೆ ಕರ್ನಾಟಕದ ಕಂದಾಯ ಸ್ವೀಕೃತಿಗಳಲ್ಲಿ ರಾಜ್ಯಗಳ ತೆರಿಗೆಗಳ ಒಟ್ಟು ಶೇಕಡವಾರು ಎಷ್ಟಾಗಿದೆ ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು 6.94%. ನೆಕ್ಸ್ಟ್ ಸಿಕ್ಸ್ ಕ್ವಶನ್. ವಾಟ್ ಈಸ್ ದಿ ಟೋಟಲ್ ಪರ್ಸೆಂಟೇಜ್ ಆಫ್ ಟೋಟಲ್ ಲಯಬಿಲಿಟೀಸ್ ವಿತ್ ರೆಸ್ಪೆಕ್ಟ್ ಟು GSDP ಆಫ್ ಕರ್ನಾಟಕ ಫಾರ್ ದಿ ಇಯರ್ 2022-23? ಅಂದರೆ 2022-23ರ ಕರ್ನಾಟಕದ GSDPಗೆ ಸಂಬಂಧಿಸಿದಂತೆ ಒಟ್ಟು ಹೊಣೆಗಾರಿಕೆಗಳ ಶೇಕಡವಾರು ಎಷ್ಟಾಗಿದೆ ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು 27.49%. Seventh question. Growth of revenue receipts in 2022-23 is how much percentage? ಅಂದರೆ 2022-23ರಲ್ಲಿ ಆದಾಯದ ಸ್ವೀಕೃತಿಗಳ ಬೆಳವಣಿಗೆಯು ಎಷ್ಟು ಪ್ರತಿಶತವಾಗಿದೆ ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು 0.16%. ಅಂದರೆ 2021-22ರ ಹೋಲಿಕೆಯಲ್ಲಿ 2022-23ರಲ್ಲಿ 0.16%ನಷ್ಟು ರೆವಿನ್ಯೂ ರಿಸಿಪ್ಟ್ಗಳು ಹೆಚ್ಚಿಗೆ ಆಗಿವೆ. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದಿ ಶೇರ್ ಆಫ್ ಕ್ಯಾಪಿಟಲ್ ರಿಸಿಪ್ಟ್ಸ್ ಇನ್ ಟೋಟಲ್ ರಿಸಿಪ್ಟ್ಸ್ ಆಫ್ ಕರ್ನಾಟಕ ಡ್ಯೂರಿಂಗ್ 2022-23? ಅಂದರೆ 2022-23ರ ಅವಧಿಯಲ್ಲಿ ಕರ್ನಾಟಕದ ಒಟ್ಟು ಸ್ವೀಕೃತಿಗಳಲ್ಲಿ ಬಂಡವಾಳ ರಸೀದಿಗಳ ಪಾಲು ಎಷ್ಟಾಗಿದೆ ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು 28.44%. ಅಂದರೆ ಇನ್ನು ಉಳಿದಿರುವ ಎಷ್ಟು ಪರ್ಸೆಂಟ್ ಉಳಿಯುತ್ತಲ್ಲ, ಸುಮಾರು 72% ಉಳಿಯುತ್ತೆ. ಆ 72% ಕೂಡ ರೆವಿನ್ಯೂ ರಿಸಿಪ್ಟ್ಸ್ ಆಗಿದೆ. ಇನ್ನು ಉಳಿದ 28% ಕ್ಯಾಪಿಟಲ್ ರಿಸಿಪ್ಟ್ ಆದರೆ 72% ರೆವಿನ್ಯೂ ರಿಸಿಪ್ಟ್ ಆಗಿದೆ. ನೈನ್ತ್ ಕ್ವಶನ್. ಡ್ಯೂರಿಂಗ್ 2022-23 ದ ಲಾರ್ಜ್ ಚಂಕ್ ಆಫ್ ರೆವಿನ್ಯೂ ರಿಸಿಪ್ಟ್ಸ್ ಆಫ್ ಕರ್ನಾಟಕ ಈಸ್ ಕಮಿಂಗ್ ಫ್ರಮ್ ವಿಚ್ ರಿಸಿಪ್ಟ್ಸ್? ಅಂದರೆ 2022-23ರ ಅವಧಿಯಲ್ಲಿ ಕರ್ನಾಟಕದ ಆದಾಯದಲ್ಲಿ ಹೆಚ್ಚಿನ ಭಾಗವು ಯಾವ ರಸೀದಿಗಳಿಂದ ಬರುತ್ತಿದೆ? ಇದರ ಉತ್ತರ ಬಂದು ಸ್ಟೇಟ್ ಓನ್ಸ್ ಟ್ಯಾಕ್ಸ್. ಅಂದರೆ ಸ್ಟೇಟ್ ತನ್ನದೇ ಆದ ಏನು ಟ್ಯಾಕ್ಸ್ಗಳನ್ನ ಕಲೆಕ್ಟ್ ಮಾಡುತ್ತೆ ಆ ರಿಸಿಟ್ಗಳಿಂದ ಕರ್ನಾಟಕಕ್ಕೆ ಅನುದಾನ ಅಂದರೆ ಹೆಚ್ಚಿನ ಅಮೌಂಟು ಈ ಸ್ಟೇಟ್ ಓನ್ ಟ್ಯಾಕ್ಸ್ ರೆವಿನ್ಯೂಯಿಂದ ಬರುತ್ತೆ.
10th question. Grant in aid from central government to Karnataka state forms how much percentage of revenue receipts during 2022-23? ಅಂದರೆ 2022-23ರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಸಹಾಯಧನವನ್ನು ಎಷ್ಟು ಪ್ರತಿಶತ ಆದಾಯ ಸ್ವೀಕೃತಿಗಳನ್ನು ರೂಪಿಸುತ್ತದೆ? ಟೋಟಲ್ ಆಗಿ 9.10%. 11th question. SOTR was mentioned in economic survey of 2022-23. What does SOTR stands for? ಅಂದರೆ 2022-23ರ ಆರ್ಥಿಕ ಸಮೀಕ್ಷೆಯಲ್ಲಿ SOTR ಅನ್ನು ಉಲ್ಲೇಖಿಸಲಾಗಿದೆ. SOTR ಎಂದರೆ ಏನು ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು ಸ್ಟೇಟ್ಸ್ ಓನ್ ಟ್ಯಾಕ್ಸ್ ರೆವೆನ್ಯೂಸ್, ಅಂದರೆ ರಾಜ್ಯದ ಸ್ವಂತ ತೆರಿಗೆ ಆದಾಯವೆಂದರ್ಥ. 12th question. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಈಸ್ ರಿಲೀಸ್ಡ್ ಆಫ್ಟರ್ ಹೌ ಮಚ್ ಟೈಮ್ ಪೀರಿಯಡ್? ಅಂದರೆ ಸಗಟು ಬೆಲೆ ಸೂಚ್ಯಾಂಕವನ್ನು ಎಷ್ಟು ಸಮಯದ ನಂತರ ಬಿಡುಗಡೆ ಮಾಡಲಾಗುತ್ತದೆ? ನೆನಪಿಟ್ಟುಕೊಳ್ಳಿ, ಪ್ರತಿ ತಿಂಗಳಿಗೆ ಸಗಟು ಬೆಲೆ ಸೂಚ್ಯಾಂಕವನ್ನು ಬಿಡುಗಡೆ ಮಾಡಲಾಗುತ್ತೆ. ಈಗ ಸಗಟು ಬೆಲೆ ಸೂಚ್ಯಾಂಕವನ್ನು ಯಾರು ಬಿಡುಗಡೆ ಮಾಡ್ತಾರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. 13th question. ವಾಟ್ ಈಸ್ ಕರ್ನಾಟಕ ಶೇರ್ ಇನ್ ಸೆಂಟ್ರಲ್ ಟ್ಯಾಕ್ಸಸ್ ಇನ್ ಟರ್ಮ್ಸ್ ಆಫ್ ರುಪೀಸ್ ಇನ್ 2021-22? ಅಂದರೆ 2021-22ರಲ್ಲಿ ಕೇಂದ್ರ ತೆರಿಗೆಗಳಲ್ಲಿ ರೂಪಾಯಿ ಲೆಕ್ಕದಲ್ಲಿ ಕರ್ನಾಟಕದ ಪಾಲು ಎಷ್ಟಾಗಿತ್ತು? ಇದರ ಉತ್ತರ ಬಂದು 29,783.21 ಕೋಟಿಯಾಗಿದೆ. ರೈಟ್. ಇವತ್ತು ನಾವು ಕೇವಲ 13 ಕ್ವಶನನ್ನು ಮಾಡ್ತಾ ಇದ್ದೀವಿ, ಯಾಕಂದರೆ ಕಂಪ್ಲೀಟಾಗಿ ಎಕನಾಮಿಕ್ ಸರ್ವೆ ಓದ್ತಾ ಇದ್ದೀನಿ. ಅದರಲ್ಲಿ ಕೇವಲ ಇಂಪಾರ್ಟೆಂಟ್ ಇರತಕ್ಕಂಥ ಕ್ವಶನ್ಸನ್ನು ಮಾತ್ರ ತೆಗೆದು ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಸೊ ಹೀಗಾಗಿ ಪ್ರತಿಯೊಂದು ಕ್ವಶನ್ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಆಗುತ್ತೆ. KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ಈ ವಿಡಿಯೋಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಕನಾಮಿಕ್ ಸರ್ವೆ ಮೇಲೆ ನಿಮಗೆ ಕ್ವಶನ್ ಬಂದಲ್ಲಿ ಇದೇ ರೀತಿಯಾದ ಕ್ವಶನ್ ಬರುತ್ತೆ. ಇಲ್ದಿದ್ರೆ ಏನಾಗುತ್ತೆ, ಇದರಲ್ಲಿನ ಆಪ್ಷನ್ಗಳನ್ನು ತೊಗೊಂಡು ಅಲ್ಲಿ ಕ್ವಶನ್ ಫ್ರೇಮ್ ಮಾಡ್ಬೋದು. ಅಂದರೆ 1A B C ಅಂತ ಕೊಟ್ಟು ಆಮೇಲೆ A ಆ್ಯಂಡ್ B ಆ್ಯಂಡ್ C ಈ ರೀತಿ ಕ್ವಶನ್ಗಳನ್ನು ಕೊಡ್ಬೋದು. ಆ ರೀತಿಯಾದ ಕ್ವಶನ್ಗಳನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಯಾರೆಲ್ಲ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ದಯಮಾಡಿ ವಿಡಿಯೋಗಳು ನೋಡಿ ನಿಮ್ಮದೇ ಆದ ಒಂದು ನೋಟ್ಸ್ ಮಾಡ್ಕೊಳ್ಳಿ, ರಿವಿಷನ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಟೆಲಿಗ್ರಾಮ್ ಚಾನಲ್ನ ನೀವು ಜಾಯಿನ್ ಮಾಡಿಲ್ಲ ಅಂದರೆ ಟೆಲಿಗ್ರಾಮ್ನ ಜಾಯಿನ್ ಮಾಡ್ಬೋದು. ಹಾಗೆ ಪ್ಲೇಲಿಸ್ಟನ್ನು ಕೂಡ ಕೊಟ್ಟಿರ್ತೀನಿ, ಆ ಪ್ಲೇಲಿಸ್ಟನ್ನು ನೀವು ಪ್ರತಿಯೊಂದು ವಿಡಿಯೋನ ವಾಚ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.